ದುರ್ಗಾ ಮಾತೆಗೆ ಈ ರಾಶಿಯವರೆಂದರೆ ಬಲು ಪ್ರೀತಿ. ಹಿಂದೂ ಧರ್ಮದಲ್ಲಿ ಮಾತಾ ದುರ್ಗಾ ಮಹಾಶಕ್ತಿಯ ರೂಪವೆಂದು ಪೂಜಿಸಲಾಗುತ್ತಾಳೆ. ಅವಳ ಆರಾಧನೆಯಿಂದ ಭಕ್ತರಿಗೆ ಶಕ್ತಿ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ದೊರಕುತ್ತದೆ. ಒಮ್ಮೆ ದುರ್ಗಾ ಮಾತೆಯ ಅನುಗ್ರಹ ಒಲಿದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯ. ಆದರೆ ಕೆಲವು ರಾಶಿಯ ಜನರ ಮೇಲೆ ದುರ್ಗಾ ಮಾತೆಯ ವಿಶೇಷ ಅನುಗ್ರಹ ಇರುತ್ತದೆ. ಆ ರಾಶಿಯವರು ದೇವಿಯ ಪ್ರತಿಯೊಂದು ಆರಾಧನೆಯನ್ನು ಮನಃಪೂರ್ವಕವಾಗಿ ಮಾಡುತ್ತಾರೆ ಮತ್ತು ಅವಳಿಂದ ಅಪಾರ ಪ್ರೀತಿ, ಆಶೀರ್ವಾದ ಪಡೆಯುತ್ತಾರೆ. ದುರ್ಗಾ ಮಾತೆಯ ಪ್ರಿಯ ರಾಶಿ ಮೇಷ ರಾಶಿ. ಏರೀಸ್. ಮೇಷ ರಾಶಿಯ ಜನರು ಧೈರ್ಯಶಾಲಿಗಳು, ಸಾಹಸಿಗಳು ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ದುರ್ಗಾದೇವಿ ಸ್ವತಃ ಶಕ್ತಿಯ ಸ್ವರೂಪವಾಗಿರುವುದರಿಂದ ಈ ರಾಶಿಯ ಜನರು ಆಕೆಗೆ ಪ್ರಿಯವಾಗಿದ್ದಾರೆ. ಸಿಂಹ ರಾಶಿ. ಲಿಯೋ. ಸಿಂಹ ರಾಶಿಯ ಜನರು ಆತ್ಮವಿಶ್ವಾಸ, ಶಕ್ತಿ ಮತ್ತು ಪ್ರಭಾವವನ್ನು ಹೊಂದಿರುತ್ತಾರೆ. ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ ಮತ್ತು ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಹೊಂದಲು ಬಯಸುತ್ತಾರೆ. ದುರ್ಗಾದೇವಿಯು ಶಕ್ತಿಯನ್ನು ಮೆಚ್ಚುವ ಕಾರಣ ಈ ರಾಶಿಯ ಜನರು ಆಕೆಗೆ ಪ್ರಿಯವಾಗಿದ್ದಾರೆ. ಧನು ರಾಶಿ. ಸಜಟೇರಿಯಸ್. ಧನು ರಾಶಿಯ ಜನರು ಪ್ರಾಮಾಣಿಕರು, ನಿಷ್ಠಾವಂತರು ಮತ್ತು ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಅವರು ಸತ್ಯವನ್ನು ಅನುಸರಿಸಲು ಮತ್ತು ಧರ್ಮವನ್ನು ಕಾಪಾಡಲು ಪ್ರಯತ್ನಿಸುತ್ತಾರೆ. ದುರ್ಗಾದೇವಿಯು ಧರ್ಮ ಮತ್ತು ನ್ಯಾಯವನ್ನು ಎತ್ತಿಹಿಡಿಯುವವಳಾದ್ದರಿಂದ ಈ ರಾಶಿಯ ಜನರು ಆಕೆಗೆ ಪ್ರಿಯವಾಗಿದ್ದಾರೆ. ಈ ರಾಶಿಗಳು ದುರ್ಗಾದೇವಿಗೆ ಏಕೆ ಪ್ರಿಯವಾಗಿವೆ? ಈ ರಾಶಿಗಳ ಜನರು ದುರ್ಗಾದೇವಿಗೆ ಪ್ರಿಯವಾಗಲು ಹಲವು ಕಾರಣಗಳಿವೆ. ಗುಣಲಕ್ಷಣಗಳು. ಮೇಲಿನ ರಾಶಿಗಳ ಜನರು ದುರ್ಗಾದೇವಿಯ ಗುಣಲಕ್ಷಣಗಳನ್ನು ಹೋಲುವಂತಹ ಗುಣಗಳನ್ನು ಹೊಂದಿರುತ್ತಾರೆ. ಅವರು ಧೈರ್ಯಶಾಲಿಗಳು, ಶಕ್ತಿಶಾಲಿಗಳು ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುವವರು. ಭಕ್ತಿ. ಈ ರಾಶಿಗಳ ಜನರು ದುರ್ಗಾದೇವಿಯ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿರುತ್ತಾರೆ. ಅವರು ನಿಯಮಿತವಾಗಿ ಆಕೆಯನ್ನು ಪೂಜಿಸುತ್ತಾರೆ ಮತ್ತು ಆಕೆಯ ಆಶೀರ್ವಾದವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಕರ್ಮ. ಈ ರಾಶಿಗಳ ಜನರು ತಮ್ಮ ಹಿಂದಿನ ಜನ್ಮಗಳಲ್ಲಿ ದುರ್ಗಾದೇವಿಗೆ ವಿಶೇಷ ಸೇವೆ ಸಲ್ಲಿಸಿರಬಹುದು, ಅದಕ್ಕಾಗಿಯೇ ಅವರು ಈ ಜನ್ಮದಲ್ಲಿ ಆಕೆಯ ಕೃಪೆಗೆ ಪಾತ್ರರಾಗಿದ್ದಾರೆಂದು ನಂಬಲಾಗಿದೆ. ಧೈರ್ಯ ಮತ್ತು ಶಕ್ತಿಯ ಪ್ರತೀಕ. ಸಿಂಹ ರಾಶಿಯವರಲ್ಲಿ ಶಕ್ತಿಯು ಸಹಜವಾಗಿ ಇರುತ್ತದೆ. ಅವರು ಯಾವ ರೀತಿಯ ಪರಿಸ್ಥಿತಿಯನ್ನು ಎದುರಿಸಿದರೂ ಆತ್ಮವಿಶ್ವಾಸದಿಂದ ನಿಲ್ಲುತ್ತಾರೆ. ದುರ್ಗಾ ಮಾತೆಯು ಸಹ ಶಕ್ತಿಯ ಪ್ರತೀಕವಾಗಿರುವುದರಿಂದ ಈ ರಾಶಿಯವರಿಗೆ ಅವಳ ವಿಶೇಷ ಅನುಗ್ರಹ ಇರುತ್ತದೆ. ಆಧ್ಯಾತ್ಮಿಕ ತಳಹದಿಯು ಸದೃಢ. ಈ ರಾಶಿಯವರು ಆಧ್ಯಾತ್ಮಿಕವಾಗಿ ಸದೃಢರಾಗಿದ್ದು ದೇವಿ ದುರ್ಗೆಯ ಭಕ್ತಿಯತ್ತ ಹೆಚ್ಚು ಆಕರ್ಷಿತರಾಗಿರುತ್ತಾರೆ. ದುರ್ಗಾ ಪೂಜೆಯಲ್ಲಿ ಭಾಗವಹಿಸುವುದು, ನವರಾತ್ರಿಯ ಉಪವಾಸ ನಿರ್ವಹಿಸುವುದು, ದುರ್ಗಾ ಸೂಕ್ತ ಪಠಿಸುವುದು ಇವುಗಳು ಇವರ ಪಾಲಿಗೆ ಸಾಮಾನ್ಯ. ಸಹಜ ನಾಯಕತ್ವ ಗುಣ. ಸಿಂಹ ರಾಶಿಯವರಲ್ಲಿ ಸಹಜ ನಾಯಕತ್ವ ಗುಣವಿದ್ದು ಅವರು ತಾವು ಹುಟ್ಟಿದ ಕುಟುಂಬ ಮತ್ತು ಸಮಾಜದಲ್ಲಿ ನಾಯಕತ್ವದ ಪಾತ್ರ ವಹಿಸುತ್ತಾರೆ. ದುರ್ಗಾ ಮಾತೆಯು ಸಹ ಮಹಿಷಾಸುರನನ್ನು ವಧಿಸಿ ಲೋಕಕ್ಕೆ ನ್ಯಾಯವನ್ನು ಒದಗಿಸಿದ ಮಹಾನಾಯಕಿ. ಇದರಿಂದ ಸಿಂಹ ರಾಶಿಯವರು ದೇವಿಯ ಅನುಗ್ರಹವನ್ನು ಹೆಚ್ಚು ಪಡೆಯುತ್ತಾರೆ. ಸಂಕಷ್ಟ ಕಾಲದಲ್ಲಿ ದುರ್ಗಾ ಮಾತೆಯ ಅನುಗ್ರಹ. ಜೀವನದಲ್ಲಿ ದೊಡ್ಡ ತೊಂದರೆ ಅಥವಾ ಸಂಕಷ್ಟಗಳು ಬಂದಾಗ ದುರ್ಗಾ ಮಾತೆ ಸಿಂಹ ರಾಶಿಯವರಿಗೆ ವಿಶೇಷ ರಕ್ಷಣೆ ಒದಗಿಸುತ್ತಾಳೆ. ಅವರ ಭಕ್ತಿಗೆ ಪ್ರತಿಫಲವಾಗಿ ದುರ್ಗಾ ಮಾತೆ ಅವರಿಗೆ ಶಕ್ತಿ, ಧೈರ್ಯ ಮತ್ತು ಮುನ್ನಡೆಯ ಶಕ್ತಿಯನ್ನು ಕೊಡುತ್ತಾಳೆ. ಕುಟುಂಬದ ಒಗ್ಗಟ್ಟಿಗೆ ದೇವಿಯ ಸಹಾಯ. ಈ ರಾಶಿಯವರು ತಮ್ಮ ಕುಟುಂಬದ ಬಗ್ಗೆ ತುಂಬಾ ಕಾಳಜಿ ವಹಿಸುವವರು. ಕುಟುಂಬದಲ್ಲಿ ಏನಾದರೂ ತೊಂದರೆ ಅಥವಾ ಒಡವಳಿಕೆ ಇದ್ದರೆ ದುರ್ಗಾ ಮಾತೆಗೆ ಭಕ್ತಿಯಿಂದ ಪೂಜೆ ಮಾಡಿದರೆ ಅವರು ಶೀಘ್ರ ಪರಿಹಾರ ಪಡೆಯುತ್ತಾರೆ. ದುರ್ಗಾ ಮಾತೆ ಪ್ರತಿ ಭಕ್ತನಿಗೂ ಪ್ರೀತಿ, ಅನುಗ್ರಹ ನೀಡುವವಳಾಗಿದ್ದರೂ ಸಿಂಹ ರಾಶಿಯವರಿಗೆ ಅವಳಿಗೆ ವಿಶೇಷ ಪ್ರೀತಿ ಇರುವುದು ಶಕ್ತಿಯ ಅನುಗುಣವಾಗಿ. ಈ ರಾಶಿಯವರು ದುರ್ಗಾ ಮಾತೆಯನ್ನು ಸ್ಮರಿಸಿದರೆ ಜೀವನದಲ್ಲಿ ಯಾವ ತೊಂದರೆಗಳಾದರೂ ಸುಲಭವಾಗಿ ನಿವಾರಣೆಯಾಗುತ್ತವೆ. ನವರಾತ್ರಿ ಸಮಯದಲ್ಲಿ ಈ ರಾಶಿಯವರು ದುರ್ಗಾ ಮಾತೆಯ ಆರಾಧನೆ ಮಾಡುವುದು ಅತ್ಯಂತ ಶುಭಕರ. ದುರ್ಗಾ ಮಾತೆಯ ಭಕ್ತಿಯನ್ನು ನಂಬಿ ಶಕ್ತಿಯ ಮಾರ್ಗದಲ್ಲಿ ನಡೆದು ಜೀವನವನ್ನು ಸದೃಢ ಮತ್ತು ಯಶಸ್ವಿಯಾಗಿ ರೂಪಿಸಿಕೊಳ್ಳಬಹುದು.